ಈ ಕತೆ ನನ್ನನ್ನು ತುಂಬ ಇಂಪ್ರೆಸ್ ಮಾಡ್ತು. ಈಗಿನ ಕಾಲಘಟ್ಟದಲ್ಲಿ ಟೆಕ್ನಿಷಿಯನ್ಸ್ಗೆ ತುಂಬ ಪ್ರಾಮುಖ್ಯತೆ ಇದೆ. ಆಡಿಯನ್ಸ್ ಎಲ್ಲಾನು ಜಡ್ಜ್ ಮಾಡೋಕ್ಕೆ ಶುರು ಮಾಡಿದ್ದಾನೆ. ಅವ್ರಿಗೆ ಬೇಕಾಗಿರೋವಂಥ ಸಿನಿಮಾಗಳು ಅವರಿಗೆ ಸಿಕ್ತು ಅಂದರೆ ಯಾವುದೇ ಕಾರಣಕ್ಕೂ ಅವರು ಥಿಯೇಟ್ರಿಗೆ ಇರೋದೇ ಇಲ್ಲ. ನಾವು ಪ್ರಿಪೇರ್ ಆಗಿದ್ವಿ, ಬಟ್ ಅದಕ್ಕಿಂತ ಹೆಚ್ಚಾಗಿ ಗುರುನಂದನ್ ಸರು ಅವರು ತುಂಬ ಪ್ರಿಪೇರ್ ಆಗಿದ್ದಾರೆ. ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ಕನ್ನಡ ಪಿಕ್ಚರ್ನ ಸಮಸ್ತ ಅಭಿಮಾನಿಗಳಿಗೆ ನಮಸ್ಕಾರ. ಕನ್ನಡ ಪಿಕ್ಚರ್ ಅರ್ಪಿಸುವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಒಂದು ಸಂಚಿಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇವತ್ತು ಒಂದು ಸಿನಿಮಾದ ಮುಹೂರ್ತ ಆಯಿತು. ಗುರುನಂದನ್ ಅವರ ಹೊಸ ಸಿನಿಮಾ ಪ್ರೊಡಕ್ಷನ್ ನಂಬರ್ 1 ಅಂತ. ಆ ಸಿನಿಮಾಗೆ DOP ಆಗಿ ನಮ್ಮ ಕನ್ನಡದ ಹೆಮ್ಮೆಯ ಪ್ರತಿಭಾವಂತ ಛಾಯಾಗ್ರಾಹಕ ಶಿವಸೇನೆ ಅವರಿದ್ದಾರೆ. ಸರ್, ಭೀಮಾ ಸಕ್ಸಸ್ ಆಗಿದೆ, ಅದನ್ನು ನಾವು ಮುಂದಿನ ದಿನಗಳಲ್ಲಿ ಮಾತಾಡೋಣ. ನಿಮ್ಗೆ ಅದು ದೊಡ್ಡ ಫೀಲ್ ಇದೆ. ಭೀಮಾ ಸಕ್ಸಸ್ನ ಜೊತೆಗೆ ಇವತ್ತು ಹೊಸ ಸಿನಿಮಾ ಕಮಿಟ್ ಆದ್ರಿ. ನಿಮ್ಮ ತಲೆಯಲ್ಲೆಲ್ಲ ಏನು ಓಡ್ತಾ ಇದೆ, ಹೇಗಿದೆ ಫೀಲಿಂಗು? ಮೊದಲನೇದಾಗಿ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ಎಲ್ಲರಿಗೂ ನಮಸ್ಕಾರ. ಭೀಮಾ ಒಂದು ದೊಡ್ಡ ಗೆಲುವು ತಂದು ಕೊಟ್ಟಿದ್ದಾರೆ ಭೀಮಾ ಸಿನಿಮಾಗೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಈಗ ನಾನು ಮಂಡಿ ಮನೆ ಟಾಕೀಸ್ ಅವ್ರ ಜೊತೆ ಕೊಲಾಬ್ರೇಷನ್ ಆಗಿ ಸಿನಿಮಾ ಮಾಡ್ತೀನಿ. ಈ ಸಿನಿಮಾ ಡೈರೆಕ್ಟ್ರು ಸುಮಂತ್ ಅಂತ. ನಾವು ಇದಕ್ಕಿಂತ ಮುಂಚೆ ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಅನ್ನೋ ಒಂದು ಸಿನಿಮಾಗೆ ಅವರು ಡೈರೆಕ್ಟ್ರಾಗಿ ಕೆಲಸ ಮಾಡಿದರು. ಈಗ ಅವರು ಡೈರೆಕ್ಟ್ರಾಗಿ ಈ ಕೆಲಸ ಮಾಡ್ತಿದ್ದಾರೆ. ಅವರು ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಬನ್ನಿ ಸರ್, ನಾವಿಬ್ಬರು ಕೊಲಾಬ್ರೇಷನ್ ಕೆಲಸ ಮಾಡೋಣ ಅಂತ ಖುಷಿ ಇದೆ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಈ ಕತೆ ನನ್ನನ್ನು ತುಂಬ ಇಂಪ್ರೆಸ್ ಮಾಡ್ತು. ತುಂಬ ರಿಯಲಿಸ್ಟಿಕ್ಕು, ಜೊತೆಯಲ್ಲಿ ಈ ಒಂದು ಸ್ಟ್ಯಾಂಡಪ್ ಕಾಮಿಡಿಯನ್, ಒಂದು ಡಾರ್ಕ್ ಶೇಡ್ ಕಾಮಿಡಿನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ನಮ್ಮ ಡೈರೆಕ್ಟರು ಇದರಲ್ಲಿ. ಸೊ ಕತೆನೇ ಮೂಲ ಸೆಳೆತ ನನಗೆ. ಸರ್, ಮುಂಚೆ ಒಂದು ಕಾಲ ಇತ್ತು ಅಂದರೆ ಈ ಸಿನಿಮಾದ ಹೀರೋ ಯಾರು, ಹೀರೋಯಿನ್ ಯಾರು ಅಂತ ಕೇಳ್ತಿದ್ರು. ಈಗೆಲ್ಲ ಹೆಂಗಾಗಿದೆ ಗೊತ್ತಾ? ಈ ಸಿನಿಮಾದ DOP ಯಾರು, ಡೈರೆಕ್ಟ್ರ್ ಯಾರು, ಕೊರಿಯೋಗ್ರಾಫರ್ ಯಾರು ಅಂತ ಆ ಮೈಂಡ್ಸೆಟ್ ಬಂದಿದೆ. ಬಿಕಾಸ್ ನಿಮ್ಗಳ ಶ್ರಮ, ಟೆಕ್ನಿಷಿಯನ್ ಹಾಕುವಂಥ ಶ್ರಮ, ನಾಟ್ ಓನ್ಲಿ ವಿಜಯ್ ಸರ್ ಒಬ್ಬರೇ ಅಲ್ಲ, ಕನ್ನಡದೆಲ್ಲ ಸೂಪರ್ ಸ್ಟಾರ್ಗಳಿರ್ತಾರೆ. ನಮ್ಮ ಜೊತೆಗೆ ನಿರ್ದೇಶಕರ ಜೊತೆಗೆ ಎಲ್ಲ ಟೆಕ್ನಿಷಿಯನ್ಗಳ ದೊಡ್ಡ ಸಹಕಾರ ಇದೆ ಅಂತ ಇವತ್ತು ಸುದ್ದಿ ಮಾಡ್ತಾ ಇರೋದು ಟೆಕ್ನಿಷಿಯನ್ಸ್ಗಳು. ನೀವು ಈ ಸಿನಿಮಾಗೆ ಶಿವಸೇನಾ DOP ಅಂದಾಗ ವಾವ್, ನಮ್ಮ ಶಿವಸೇನಾ ಅಂದರು. ಈ ಥರದ ರಿಯಾಕ್ಷನ್ ಸಿಕ್ಕಾಗ ಹೇಗೆ ಫೀಲ್ ಆಗುತ್ತೆ ನಿಮಗೆ? ಹೌದು, ಈಗ ಈಗಿನ ಕಾಲಘಟ್ಟದಲ್ಲಿ ಟೆಕ್ನಿಷಿಯನ್ಸ್ಗೆ ತುಂಬ ಪ್ರಾಮುಖ್ಯತೆ ಇದೆ. ಯಾಕಂದರೆ ಆಡಿಯನ್ಸ್ ಎಲ್ಲನೂ ಜಡ್ಜ್ ಮಾಡೋಕ್ಕೆ ಶುರು ಮಾಡಿದ್ದಾನೆ. ಅವನೇನಂದರೆ ಅವನಿಗೆ ಓಕೆ ನಾವು ಇದೇ ರೀತಿ ವಿಜುವಲ್ಸ್ ಇರುತ್ತಾ, ನಾವು ನ್ಯಾಚುರಲ್ ಆಗಿರುತ್ತಾ, ಓಕೆ ಎಲ್ಲ ಥರದ್ದು ಒಂದು ಕ್ರಿಯೇಟಿವ್ ಆಗಿ ನೋಡೋ ಒಂದು ಮೂಡಲ್ಲಿದ್ದಾನೆ ಆಡಿಯನ್ಸು. ಸೊ ಅವ್ರಿಗೆ ಹೇಗೆ ಬೇಕೋ ಅದೇ ರೀತಿಯೇ ನಾವು ಟ್ರೀಟ್ ಮಾಡಬೇಕಾಗತ್ತೆ ವಿಜುವಲ್ಸು. ಅದೇ ಖುಷಿ ಆಗುತ್ತೆ. ಫೈನಲಿ ಏನಂದರೆ ಆಡಿಯನ್ಸ್ ರೆಕಗ್ನಿಷನ್ ಮಾಡ್ತಾರೆ ಅಂದರೆ ಟೆಕ್ನಿಷಿಯನ್ಸು, ಅದಕ್ಕಿಂತ ಖುಷಿ ವಿಚಾರ ಬೇರೆ ಏನೂ ಇಲ್ಲ ಅಂತ ಅನಿಸುತ್ತೆ. ಭೀಮಾ ಸಿನಿಮಾ ನೋಡಿ ಬಂದ ನಂತರ ನಮಗೆ ನಾನು ಯಾಕೆ ಕನೆಕ್ಟ್ ಆಗ್ತಂದರೆ, ಸಖತ್ತಿದೆ ಗುರು ಕ್ಯಾಮ್ರಾ ವರ್ಕು, ಏನು ಫ್ರೇಮಿಂಗ್ ಗುರು ಅಂತಾರೆ. ನಿಮ್ಮ ಶ್ರಮ ದೊಡ್ಡ ಶ್ರಮ ಇದೆ, ವಿಜಯ್ ಸರ್ ಸಪೋರ್ಟ್ ತುಂಬ ಇದೆ. ಈಗ ಹೊಸ ಸಿನಿಮಾ ಕಮಿಟ್ ಆಗಿದ್ದೀರಿ, ಹೇಗೆಲ್ಲ ತಯಾರಿ ಮಾಡ್ಕೋತೀರಿ ಗುರುನರ್ಗೋಸ್ಕರ? ಇದು ಅಷ್ಟೇ ನಮ್ಮ ಒಂದು ಪರಿಸರದಲ್ಲಿ ನಡೆಯುವಂಥ ಒಂದು ಕಥೆನೇ. ವಿಜಯ್ ಸರ್ ಸಿನಿಮಾಗೇ ಬೇರೆ ರೀತಿ ಒಂದು ಕಾಂಟ್ರಾಸ್ಟ್ ಸಬ್ಜೆಕ್ಟ್ ಅದು. ಇದೂ ಅಷ್ಟೇ ತುಂಬ ವೆರೈಟಿ ಜಾನರು. ಇದರಲ್ಲೂ ನಾವು ತುಂಬ ವಿಭಿನ್ನವಾಗಿ ಎಕ್ಸ್ಪ್ಲೋರ್ ಮಾಡಬೇಕು ವಿಜುವಲ್ಸ್ನ. ಅದಕ್ಕೆ ಡೈರೆಕ್ಟರ್ ಜೊತೆ ಡಿಸ್ಕಷನ್ ಆಗಿದೆ. ಅವ್ರ ಪಾಯಿಂಟ್ ಆಫ್ ವ್ಯೂ ಹೇಗೆ ಬೇಕೋ ಅದೇ ರೀತಿಯೇ ನಾವು ಪಿಕ್ಚರೈಸೇಷನ್ ಮಾಡಬೇಕು ಅಂತ ತಂಡದಿಂದ ಡಿಸ್ಕಸ್ ಆಗಿದೆ. ಆಮೇಲೆ ಗುರುನಂದನ್ ಹೇಗೆ ಅಂದರೆ, ಯಾವಾಗ ಫಸ್ಟ್ ರ್ಯಾಂಕ್ ರಾಜು ಅಂತ ಆ ಸೀರೀಸ್ ಬಂತು, ಅವರನ್ನು ನೋಡುವಂತಹ ಆ ಮೈಂಡ್ಸೆಟ್ ಚೇಂಜ್ ಇದೆ ಜನಗಳಿಗೆ. ಗುರುನಂದನ್ ಮಾಡ್ತಾನೆ ಈ ಥರ ಸಿನಿಮಾ ಆಗಿರುತ್ತೆ ಅಂತ. ಈ ಥರದ ಮೈಂಡ್ಸೆಟ್ ಮಧ್ಯೆ ಈ ಸಿನಿಮಾ ಹೇಗೆಲ್ಲ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ ಫ್ಯೂಚರ್ಲಿ? ಶೂಟಿಂಗ್ ಇವತ್ತಿನ ಶುರು ಅಂತಿದ್ದೀರಿ, ಹೇಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಿ? ಗುರುನಂದನ್ ಸರು ಅವರು ತುಂಬ ಪ್ರಿಪೇರ್ ಆಗಿದ್ದಾರೆ. ನಾವು ಪ್ರಿಪೇರ್ ಆಗಿದ್ವಿ, ಬಟ್ ಅದಕ್ಕಿಂತ ಹೆಚ್ಚಾಗಿ ಅವ್ರ ಮೇಲೆ ತುಂಬ ಜವಾಬ್ದಾರಿ ಇದೆ ಗುರುನಂದನ್ ಸರ್. ಅವ್ರ ಪ್ರಿಪ್ರೇಷನ್ಸು ಡೈರೆಕ್ಟ್ರು ಅಪ್ಡೇಟ್ ಮಾಡ್ತಾರೆ. ಹೆಚ್ಚಾಗಿ ಇನ್ನೇನು ಹೇಳೋದಿಲ್ಲ. ಓಕೆ, ಒಂದು ಫೈನಲ್ ಪ್ರಶ್ನೆ. ಕನ್ನಡದ ಸಿನಿಮಾಗಳನ್ನು ಎಲ್ಲರೂ ಥಿಯೇಟ್ರ್ ಬಂದು ನೋಡ್ತಾ ಇದ್ರು, ಮಧ್ಯೆ ಸ್ವಲ್ಪ ಕಮ್ಮಿ ಆಗಿತ್ತು. ಈಗ ಭೀಮಾ ಮೂಲಕ, ಕೃಷ್ಣಂ ಪ್ರಣಯ ಸಖಿ ಮೂಲಕ ಮುಂದೆ ಬರುವಂಥ ಎಲ್ಲ ಸ್ಟಾರ್ಗಳ ಸಿನಿಮಾಗಳನ್ನು ಜನ ಥಿಯೇಟ್ರ್ ಬಂದು ನೋಡುವಂತಹ ಒಂದು ಪರಿಸ್ಥಿತಿ ಶುರುವಾಗಿದೆ. ಆಡಿಯನ್ಸ್ಗೆ ಒಬ್ಬ DOP ಆಗಿ, ಒಬ್ಬ ಸಿನಿಮಾ ಪ್ರೇಕ್ಷಕನಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಫೈನಲ್ ಪ್ರಶ್ನೆ. ಆಡಿಯನ್ಸ್ಗೆ ಧನ್ಯವಾದಗಳು. ಯಾವಾಗಲೂ ಅವ್ರಿಗೆ ಬೇಕಾಗಿರೋವಂಥ ಸಿನಿಮಾಗಳು ಅವರಿಗೆ ಸಿಕ್ತು ಅಂದರೆ ಯಾವುದೇ ಕಾರಣಕ್ಕೂ ಅವರು ಥಿಯೇಟ್ರಿಗೆ ಇರೋದೇ ಇಲ್ಲ. ಇವತ್ತು ಉದಾಹರಣೆ ಭೀಮಾನೇ ಒಂದು ದೊಡ್ಡ ಮಟ್ಟದ ಒಂದು ಸಕ್ಸಸ್ನ ಜನಗಳು ಕೊಟ್ಟಿದ್ದಾರೆ ಭೀಮಾಗೆ. ಎಲ್ಲ ನಮ್ಮ ಸಮಸ್ತ ಕನ್ನಡ ಜನರಿಗೂ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ನಮ್ಮ ಕನ್ನಡದ ಹೆಮ್ಮೆಯ ಪ್ರತಿಭಾವಂತ ಛಾಯಾಗ್ರಾಹಕ ಶಿವಸೇನಾ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆಗೆ ರವಿ, ಕನ್ನಡ ಪಿಕ್ಚರ್.